ಎಲ್ರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಸೈನ್ಸ್ ಟೀಚರ್ ರಿಕ್ರೂಟ್ಮೆಂಟ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೆ. ಅದೇ ತರ ಕಂಪ್ಯೂಟರ್ ಸೈನ್ಸ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ರಿಕ್ರೂಟ್ಮೆಂಟ್ಗೆ ಎಲಿಜಿಬಿಲಿಟಿ ಏನಿದೆ ಅಂತ ನೋಡೋದಾದ್ರೆ, ಗಣಕಯಂತ್ರ ವಿಜ್ಞಾನ ಶಿಕ್ಷಕರು 1 ರಿಂದ 8ನೇ ತರಗತಿ ಹೊತ್ತಿಗೆ ನಿಗದಿಪಡಿಸಿರುವ ವಿದ್ಯಾರ್ಥಿ ಏನಂತ ನೋಡೋದಾದ್ರೆ, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್ BSc CS ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ that's BCA or Bachelor of Engineering, Computer Science, Information Science or Electronic and Communication. ಈ ಬ್ರಾಂಚ್ ಅಲ್ಲಿರುವಂತ ಅಭ್ಯರ್ಥಿಗಳು ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಪೋಸ್ಟ್ಗೆ ಅಪ್ಲೈ ಮಾಡಬಹುದು. ಅದೇ ತರ ಬಿಟೆಕ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ IS ಅಂಡ್ E&C ಆದಂತ ಅಭ್ಯರ್ಥಿಗಳು ಕೂಡ ಕಂಪ್ಯೂಟರ್ ಸೈನ್ಸ್ ಟೀಚರ್ ಪೋಸ್ಟ್ಗೆ ಅಪ್ಲೈ ಮಾಡಬಹುದು. ಆಮೇಲೆ ಶಾಲಾ ಶಿಕ್ಷಣ ಇಲಾಖೆಯ ಗಣಕಯಂತ್ರ ವಿಜ್ಞಾನ ಶಿಕ್ಷಕರಾಗಿ ನೇಮಕಾತಿ ಹೊಂದಿದಲ್ಲಿ NCTE ಮಾನ್ಯತೆ ಪಡೆದ ಸಂಸ್ಥೆಯಿಂದ ನೇಮಕಗೊಂಡ ದಿನಾಂಕದಿಂದ 5 ವರ್ಷಗಳ ಒಳಗಾಗಿ ಶಿಕ್ಷಣದಲ್ಲಿ ಪದವಿಯನ್ನು ಮತ್ತು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪೂರ್ಣಗೊಳಿಸತಕ್ಕದ್ದು. ಅಂದ್ರೆ once you selected as a computer science teacher, for that B.Ed ಅನ್ನ ಮತ್ತೆ TET ಇವೆರಡು ಎಲಿಜಿಬಿಲಿಟಿಯನ್ನ 5 ವರ್ಷದ ಒಳಗಾಗಿ ತಾವು ಪೂರ್ಣಗೊಳಿಸತಕ್ಕದ್ದು. ಈ ಪೋಸ್ಟ್ಗೆ ಸರಾಸರಿ ನಿಮ್ದು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಎಷ್ಟಿರ್ಬೇಕು ಅಂತಂದ್ರೆ, ಫಾರ್ ದ ಜನರಲ್ ಕ್ಯಾಟಗರೀಸ್ 50% ಇರ್ಬೇಕಾಗತ್ತೆ. ಅದೇ ತರ SC ST ಕ್ಯಾಂಡಿಡೇಟ್ಸ್ ಅಥವಾ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45% ಇದ್ರೆ ಅಪ್ಲೈ ಮಾಡಬಹುದು. ಆಮೇಲೆ ಈ ಎಕ್ಸಾಮ್ ಯಾವ ಬೇಸ್ ಮೇಲೆ ಅಪ್ಲೈ ಆಗುತ್ತೆ ಅಂತಂದ್ರೆ, ಮೆರಿಟ್ ಯಾವ ಬೇಸ್ ಮೇಲೆ ವರ್ಕ್ ಮಾಡುತ್ತೆ ಅಂತಂದ್ರೆ, CET ಅಲ್ಲಿ ತಗೊಂಡಿರುವಂತ ಮಾರ್ಕ್ಸ್ 85% ಕನ್ಸಿಡರ್ ಆಗುತ್ತೆ. ಆಮೇಲೆ ನೀವು ಡಿಗ್ರಿಯಲ್ಲಿ ಏನ್ ಪರ್ಸೆಂಟೇಜ್ ಇರುತ್ತೆ ಅದರಿಂದ 15% ಕನ್ಸಿಡರ್ ಮಾಡ್ತಾರೆ. ಟೋಟಲ್ ಆಗಿ 100% ಅಂತ ಕನ್ಸಿಡರ್ ಮಾಡಿದ್ರೆ 85% ಫ್ರಮ್ ದ CET, 15% ಫ್ರಮ್ ದ ಡಿಗ್ರಿ. ಡಿಗ್ರಿ ಪರ್ಸೆಂಟೇಜ್ BSc ಇರ್ಬೋದು, BSc ಇರ್ಬೋದು, BE ಆರ್ ಬಿಟೆಕ್. ಅಂದ್ರೆ ಈ ಡಿಗ್ರಿಯಲ್ಲಿ ನೀವು ಏನ್ ಪರ್ಸೆಂಟೇಜ್ ಮಾಡಿದ್ರೆ ಅದ್ರ ಮೇಲೆ ಏನ್ ಮಾಡ್ತಾರೆ 15% ಆಫ್ ದಟ್ ಪರ್ಟಿಕ್ಯುಲರ್ ಮಾರ್ಕ್ಸ್. ಅಂಡ್ ಆಲ್ರೆಡಿ ದೇ ಆರ್ ಪ್ರೊವೈಡೆಡ್ ಡೇಟ್ಸ್ ಫಾರ್ ದೀಸ್ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್. ನಾನಿಲ್ಲಿ ಪರ್ಟಿಕ್ಯುಲರ್ ಆಗಿ ಕಂಪ್ಯೂಟರ್ ಸೈನ್ಸ್ ಟೀಚರ್ ಪೋಸ್ಟ್ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ಆ ಡೇಟ್ ಮಾತ್ರ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. 16/10/2026 ಅಕ್ಟೋಬರ್ 16, 2026 ಅಲ್ಲಿ ಪೇಪರ್ 1 ಅಂಡ್ ಪೇಪರ್ 2 ಎರಡು ಎಕ್ಸಾಮ್ ಒಂದೇ ದಿನ ನಡೆಯುತ್ತೆ. ಫಸ್ಟ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಮಾರ್ನಿಂಗ್ 10 AM ಟು 12 PM. ಸೆಕೆಂಡ್ ಪೇಪರ್ 2:30 PM ಟು 4:30 PM. ಜನರಲ್ ಪೇಪರ್ ಅಂಡ್ ಸ್ಪೆಸಿಫಿಕ್ ಪೇಪರ್. ನೆಕ್ಸ್ಟ್ ಒನ್ ಪೇಪರ್ 1 ಅಂಡ್ ಪೇಪರ್ 2. ಅಂದ್ರೆ ಪೇಪರ್ 1 ಅಲ್ಲಿ ಏನೇನ್ ಕಂಟೆಂಟ್ ಇರುತ್ತೆ ಅಥವಾ ಯಾವ ತರ ಡಿವೈಡ್ ಮಾಡ್ತಾರೆ ಮಾರ್ಕ್ಸ್ ಅನ್ನ ನೋಡೋದಾದ್ರೆ, ಟೋಟಲ್ ಫಸ್ಟ್ ಪೇಪರ್ ಕನ್ಸಿಡರ್ ಆಸ್ ಅ 100 ಮಾರ್ಕ್ಸ್ ಪೇಪರ್. ಔಟ್ ಆಫ್ ದಟ್ 100 ಮಾರ್ಕ್ಸ್ ಸಾಮಾನ್ಯ ಜ್ಞಾನ 15%, ಇಟ್ಸ್ 15 ಮಾರ್ಕ್ಸ್. 1%. Here it is a 15 marks. Current affairs 15 marks.
ಜನರಲ್ ಕನ್ನಡ 10 ಮಾರ್ಕ್ಸ್, ಸಾಮಾನ್ಯ ಇಂಗ್ಲಿಷ್ 10 ಮಾರ್ಕ್ಸ್, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ ಕಂಟೆಂಟ್ ರಿಲೇಟೆಡ್ ಕ್ವಶನ್ಸ್ ಏನ್ ಬರುತ್ತೆ 15 ಮಾರ್ಕ್ಸ್ ಬರುತ್ತೆ. ಗಣಕಯಂತ್ರ ಸಾಕ್ಷರತೆ ಕಂಪ್ಯೂಟರ್ ಲಿಟ್ರಸಿ ಬೇಸಿಕ್ಸ್ ಆಫ್ ಕಂಪ್ಯೂಟರ್ 15 ಮಾರ್ಕ್ಸ್ ಇರುತ್ತೆ. ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 20 ಮಾರ್ಕ್ಸ್ ಬರುತ್ತೆ. ಟೋಟಲ್ ಆಗಿ ಫಸ್ಟ್ ಪೇಪರ್ ಬಂದ್ಬಿಟ್ಟು 100 ಮಾರ್ಕ್ಸ್ ಗೆ ಎಕ್ಸಾಮಿನೇಷನ್ ನಡೆಯುತ್ತೆ. ಅದೇ ತರ ಸೆಕೆಂಡ್ ಪೇಪರ್ ಅಲ್ಲಿ ಏನಾಗುತ್ತೆ, ಅಗೇನ್ 100 ಮಾರ್ಕ್ಸ್ ಎಕ್ಸಾಮಿನೇಷನ್ ಇರುತ್ತೆ, ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಸ್ಪೆಸಿಫಿಕ್ ಪೇಪರ್ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಈ ಕಂಟೆಂಟ್ ಅನ್ನ ಡಿಸ್ಕಸ್ ಮಾಡಿದೀವಿ. ಒಂದ್ಸಲ ಬೇಕಿದ್ರೆ ನೀವು ಆ ವಿಡಿಯೋನ ನೋಡ್ಬೋದು. ಅದರಲ್ಲಿ ಕಂಪ್ಲೀಟ್ ಸ್ಪೆಸಿಫಿಕ್ ಪೇಪರ್ 2 ಇರುವಂತ ಸಿಲೆಬಸ್ ಏನಿದೆ ಅದರಲ್ಲಿ ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್, ಈ ಎಕ್ಸಾಮಿನೇಷನ್ಗೆ ಏನಾದ್ರೂ ಪೆನಲ್ಟಿ ಮಾರ್ಕ್ಸ್ ಅಪ್ಲೈ ಆಗುತ್ತಾ ಅಂತ ನೋಡೋದಾದ್ರೆ, ವಿ ಡೋಂಟ್ ಹ್ಯಾವ್ ಎನಿ ಪೆನಲ್ಟಿ ಮಾರ್ಕ್ಸ್ ಫಾರ್ ದ ರಾಂಗ್ ಆನ್ಸರ್ಸ್. ತಪ್ಪು ಉತ್ತರಗಳಿಗೆ ಯಾವುದೇ ತರದಂತ ಪೆನಲ್ಟಿ ಮಾರ್ಕ್ಸ್ ಇರೋದಿಲ್ಲ. ಆದರೆ ಪ್ರತಿಯೊಂದು ಕ್ವಶನ್ಗೆ ನೀವೇನಾದ್ರೂ ಆನ್ಸರ್ ಮಾಡ್ಬೇಕಂತಂದ್ರೆ OMR ಸೀಟ್ ಅಲ್ಲಿ ಜನರಲ್ ಆಗಿ ಇರ್ತಾ ಇತ್ತು, 4 ಆಪ್ಷನ್ ಇರ್ತಾ ಇತ್ತು. ಈ ಪೇಪರ್ ಅಲ್ಲಿ ಏನ್ ಕೊಡ್ತಾ ಇದ್ದಾರೆ, 5 ಆಪ್ಷನ್ಸ್ ಅನ್ನ ಕೊಡ್ತಾ ಇದ್ದಾರೆ. 5 ಆಪ್ಷನ್ಸ್ ಮೀನ್ಸ್ ವಿ ನೀಡ್ ಟು ಆನ್ಸರ್ ಓನ್ಲಿ 4. ಸಪೋಸ್ ನಿಮಗೆ ಯಾವುದೂ ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ, ಆಪ್ಷನ್ 4 ಅಲ್ಲಿ ಯಾವುದೂ ಗೊತ್ತಿಲ್ಲ ಅಂತಂದ್ರೆ, ಇನ್ ದಟ್ ಸಿಚುವೇಶನ್ ವಿ ನೀಡ್ ಟು ಸೆಲೆಕ್ಟ್ ಆರ್ ವಿ ನೀಡ್ ಟು ಸೆಡ್ ದಟ್ 5th ಸರ್ಕಲ್. ಯಾವುದನ್ನು ಬ್ಲಾಂಕ್ ಬಿಡುವಂತಿಲ್ಲ, ಅಂದ್ರೆ ಎಂಟಿ ಬಿಡುವಂತಿಲ್ಲ. ಯಾವುದನ್ನು ನಿಮ್ಗೆ ಆನ್ಸರ್ ಗೊತ್ತಿದ್ರೆ 1 to 4 ಅಲ್ಲಿ ಯಾವ್ದಾದ್ರು ಒಂದನ್ನು ಸೆಲೆಕ್ಟ್ ಮಾಡಬಹುದು. ಸಪೋಸ್ ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ 5th ಅಲ್ಲಿರುವಂತ ಸರ್ಕಲ್ ಅನ್ನ ನೀವು ಸೆಟ್ ಮಾಡ್ಬೇಕಾಗತ್ತೆ. ಸಪೋಸ್ ನೀವು ಯಾವ್ದನ್ನು ಸೆಲೆಕ್ಟ್ ಮಾಡಿಲ್ಲ ಅಂತಂದ್ರೆ, ಮೀನ್ಸ್ ಯಾವ್ದನ್ನು ಶೇಡ್ ಮಾಡಿಲ್ಲ ಅಂತಂದ್ರೆ, ಆವಾಗ 0.25 ಮಾರ್ಕ್ಸ್ ಅನ್ನ ಪೆನಲ್ಟಿ ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ತಾರಲ್ಲಿ. ಸಪೋಸ್ ನೀವೇನಾದ್ರೂ ಒಂದು ಜನರಲ್ ಪೇಪರ್ ಅಂತ ಕನ್ಸಿಡರ್ ಮಾಡಿದ್ರೆ 100 ಮಾರ್ಕ್ಸ್ ಎಕ್ಸಾಮಿನೇಷನ್ ನಡೆಯುತ್ತೆ. ಅದರಲ್ಲಿ ನೀವೇನಾದ್ರೂ 4 ಕ್ವಶನ್ಸ್ ಏನಾದ್ರೂ ಆನ್ಸರ್ ನ ಎಂಟಿ ಇದ್ರೆ, 4 ಆನ್ಸರ್ಸ್ ಅಥವಾ 4 ಕ್ವಶನ್ಸ್ ಏನಾದ್ರೂ ನೀವು ಎಂಟಿ ಬಿಟ್ಟಿದ್ರೆ, ಅವಾಗ ಏನಾಗುತ್ತೆ, ನಿಮ್ ಟೋಟಲ್ ಮಾರ್ಕ್ಸ್ ಅಲ್ಲಿ 1 ಮಾರ್ಕ್ಸ್ ಅನ್ನು ಅವ್ರು ಡಿಡಕ್ಟ್ ಮಾಡಬಹುದು, ಇಲ್ಲಿ ಮಿಕ್ಸ್ ಮಾಡ್ತಾರೆ. ರಾಂಗ್ ಆನ್ಸರ್ಗೆ ಯಾವುದೇ ತರದಂತ ಪೆನಲ್ಟಿ ಮಾರ್ಕ್ಸ್ ಇರೋದಿಲ್ಲ. ಬಟ್ ನೀವೇನಾದ್ರೂ ಬ್ಲಾಂಕ್ ಬಿಟ್ರೆ ಅವಾಗ 0.25 ಮಾರ್ಕ್ಸ್ ಏನಾಗುತ್ತೆ, ಡಿಡಕ್ಟ್ ಆಗುತ್ತೆ. ಇದು ಕಂಪ್ಯೂಟರ್ ಸೈನ್ಸ್ ಟೀಚರ್ ಪೋಸ್ಟ್ಗೆ ಇರುವಂತ ಬೇಸಿಕ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.